ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನುವ ಈ ಒಂದು ಆರೋಪಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸರ್ಕಾರ ಇದೀಗ ಎಸ್ಐಟಿ ರಚನೆ ಮಾಡಿದೆ. ಈಗ ದೂರುದಾರರಿಗೆ ಮೊದಲ ಜಯ ಸಿಕ್ಕಂತಾಗಿದೆ. ಎಸ್ಐಟಿ ಹೆಗಲಿಗೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್. ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ 4 ಅಧಿಕಾರಿಗಳ ತಂಡ. ಧರ್ಮಸ್ಥಳ ಈ ದೈವನಗರಿ ಇದೀಗ ಮತ್ತೊಂದು ವಿವಾದದ ಕೇಂದ್ರವಾಗಿದೆ. ಧರ್ಮಸ್ಥಳ ಗ್ರಾಮದ ಪರಿಸರದಲ್ಲಿ ನೂರಾರು ಶವಗಳನ್ನ ನಿಗೂಢವಾಗಿ ಹೂತಿಡಲಾಗಿದೆ. ಪೊಲೀಸರ ಮುಂದೆಯೇ ನಾನು ಆ ಶವಗಳನ್ನ ತೆಗೆದು ತೋರಿಸುತ್ತೇನೆ. ಇದೊಂದು ಅನಾಮಧೇಯ ವ್ಯಕ್ತಿಯ ಪತ್ರ ವೈರಲ್ ಆಗ್ತಿದ್ದಂತೆ ಮತ್ತೊಮ್ಮೆ ಕರಾವಳಿಯಲ್ಲಿ ಕಂಪನ ಶುರುವಾಗಿತ್ತು. ಜೂನ್ 22ರಂದು ವಕೀಲರಿಂದ ಬಹಿರಂಗ ಪತ್ರ. ಹೌದು, ಜೂನ್ 22ರಂದು ಬೆಂಗಳೂರು ಮೂಲದ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಸಾರ್ವಜನಿಕರ ಪತ್ರವೊಂದನ್ನು ರಿಲೀಸ್ ಮಾಡಿದ್ರು. 1998ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿದ್ದ ವ್ಯಕ್ತಿಯೋರ್ವ ಕರಾಳ ಸತ್ಯವೊಂದನ್ನು ಜನತೆ ಮುಂದೆ ಬಿಚ್ಚಿಡಲು ಮುಂದಾಗಿದ್ದಾರೆ ಎಂದು ಈ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು. ಮೊದಲಿಗೆ ಈ ಪತ್ರವನ್ನ ಸಾರ್ವಜನಿಕ ವಲಯ ಸುಳ್ಳು ಎಂಬಂತೆ ನೋಡ್ತಿತ್ತು. ಆದರೆ ಈ ಕೇಸ್ಗೆ ಟ್ವಿಸ್ಟ್ ನೀಡಿದ್ದು ಜೂನ್ 27ರಂದು ವಕೀಲರ ತಂಡ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿಯಾದ ಬಳಿಕ. ಜುಲೈ 3ರಂದು ಧರ್ಮಸ್ಥಳ ಠಾಣೆಯಲ್ಲಿ ವಕೀಲರ ದೂರು. ಜುಲೈ 3ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟ ಇದೇ ವಕೀಲರ ತಂಡ ದೂರು ದಾಖಲು ಮಾಡಿತ್ತು. ಅಂದು ಅನಾಮಿಕ ವ್ಯಕ್ತಿಯ ಐಡಿ ಕಾರ್ಡ್ ಕೊಟ್ಟಿದ್ದ ವಕೀಲರು ನಮ್ಮ ಬಳಿ ಇರೋ ಸಾಕ್ಷಿದಾರ ಸತ್ಯ ಹೇಳಲು ಮುಂದಾಗಿದ್ದಾರೆ. ಪಾಪ ಪ್ರಜ್ಞೆಯಿಂದ ಮಣ್ಣಿನಡಿ ಮುಚ್ಚಿಕ್ಕಿರುವ ಸತ್ಯವನ್ನ ಬಯಲು ಮಾಡಲು ರೆಡಿ ಇದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದರು. ಜುಲೈ 11ರಂದು ಕೋರ್ಟ್ನಲ್ಲಿ ಅನಾಮಿಕನ ಹೇಳಿಕೆ. ಜುಲೈ 4ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ವಕೀಲರು ನೀಡಿದ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿತ್ತು. ಜುಲೈ 11ರಂದು ಬೆಳ್ತಂಗಡಿ ಕೋರ್ಟ್ ಮುಂದೆ ಹಾಜರಾದ ಅನಾಮಿಕ ವ್ಯಕ್ತಿ ನ್ಯಾಯಾಧೀಶರ ಮುಂದೆ 1 ಗಂಟೆ 20 ನಿಮಿಷ ಹೇಳಿಕೆ ದಾಖಲಿಸಿತು. ಜೊತೆಗೆ ತಾನು ಈ ಹಿಂದೆ ಶವಗಳನ್ನ ಹೂತಿಟ್ಟಿದ್ದೆ ಎಂದು ಹೇಳಿದ್ದ ಸ್ಥಳದಿಂದ ಹೊರತೆಗೆದಿದ್ದ ತಲೆ ಬುರುಡೆಯನ್ನ ಸಹ ನ್ಯಾಯಾಧೀಶರ ಮುಂದೆ ಇಟ್ಟಿದ್ರು. ಜುಲೈ 16ರಂದು ಬ್ರೈನ್ ಮ್ಯಾಪಿಂಗ್ಗೆ ಪೊಲೀಸರ ಮನವಿ. ಯಾವಾಗ ಅನಾಮಿಕ ವ್ಯಕ್ತಿ ಜಡ್ಜ್ ಮುಂದೆ ಸೆಕ್ಷನ್ 183 ಅಡಿ ಹೇಳಿಕೆ ದಾಖಲಿಸಿದ್ರು, ಅಲ್ಲಿಂದ ಸಾರ್ವಜನಿಕ ವಲಯದಲ್ಲಿ ಜೋರು ಚರ್ಚೆಗಳು ಶುರುವಾದವು. ಜುಲೈ 16ರಂದು ಸಾಕ್ಷಿದಾರನ ಬ್ರೈನ್ ಮ್ಯಾಪಿಂಗ್ಗೆ ಅನುಮತಿ ನೀಡುವಂತೆ ಪೊಲೀಸರು ಕೋರ್ಟ್ ಮೊರೆ ಹೋದರು. ರಾಜ್ಯ ಮಹಿಳಾ ಆಯೋಗವು ಕೂಡ ಎಸ್ಐಟಿ ರಚನೆಗಾಗಿ ಸರ್ಕಾರಕ್ಕೆ ಪತ್ರ ಬರೆಯಿತು. ಜುಲೈ 16ರಂದೇ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಸಿಎಸ್ ದ್ವಾರಕಾನಾಥ್ ನೇತೃತ್ವದ ತಂಡ ಎಸ್ಐಟಿ ತನಿಖೆಗೆ ಆಗ್ರಹಿಸಿತ್ತು. ನಿವೃತ್ತ ನ್ಯಾಯಾಧೀಶರು ಸಹ ಎಸ್ಐಟಿ ರಚನೆಗೆ ಧ್ವನಿಗೂಡಿಸಿದ್ರು. ಆದರೆ ಅಂದು ಸಿದ್ದರಾಮಯ್ಯ ಮಾತ್ರ ಎಸ್ಐಟಿ ರಚನೆಗೆ ಬಿಲ್ಕುಲ್ ಒಪ್ಪಿರಲಿಲ್ಲ. ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರನೂ ಇಲ್ಲ, ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. ಎಸ್ಐಟಿ ಮಾಡಬೇಕು ಅಂತಂದ್ರೆ ಎಸ್ಐಟಿ ಮಾಡ್ತೀವಿ. ಎಸ್ಐಟಿ ರಚನೆಗೆ ಸಿದ್ದರಾಮಯ್ಯ ಹಿಂದೇಟು ಹಾಕ್ತಿದ್ದಂತೆ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕೆವಿ ಧನಂಜಯ್ ಬಹಿರಂಗ ಪತ್ರವೊಂದನ್ನು ಬರೆದಿದ್ರು. ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ತನಿಖೆಗೆ ಕೇರಳ ಸರ್ಕಾರ ಮುಂದಾಗುವಂತೆ ಮನವಿ ಮಾಡಿದ್ರು. ಅಲ್ಲಿ ಜನರು ಹೂತು ಹೋಗಿದ್ರೆ ಅಂಡ್ ಹೂತು ಹೋಗಿರೋ ದೇಹಗಳನ್ನ ಹೊರಗೆ ತೆಗೆದಾಗ ಕೆಲವರು ಕೇರಳ ರಾಜ್ಯದಿಂದಲೂ ಕೂಡ ಇರ್ತಾರೆ. ಸೊ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಈ ಸಾಧ್ಯತೆ ಏನಿದೆ, ಈ ಸಾಧ್ಯತೆ ಬಂದು ಕೇರಳ ಸರ್ಕಾರಕ್ಕೆ ಒಂದು ಆಬ್ಲಿಗೇಷನ್ ಅನ್ನ ಕೊಡುತ್ತೆ. ನೈತಿಕ ಆಬ್ಲಿಗೇಷನ್ ಇರುತ್ತೆ, ಸಾಂವಿಧಾನಿಕ ಆಬ್ಲಿಗೇಷನ್ ಇರುತ್ತೆ. ಏನಂತ ಅಂದ್ರೆ ಕರ್ನಾಟಕ ಸರ್ಕಾರ ಈ ಪ್ರಕರಣದಲ್ಲಿ ನಡೆಸಿರುವಂತಹ ತನಿಖೆಯ ಪಾರದರ್ಶಕತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ತಿಳ್ಕೊಳ್ಳೋದು ಹೇಗೆ, ಮತ್ತೆ ಅದರಲ್ಲಿ ಭಾಗವಹಿಸುವಂತದ್ದು ಅನ್ನೋದಕ್ಕಿಂತ ಅಸಿಸ್ಟ್ ಮಾಡೋದು ಹೇಗೆ. ಮೊದಲು ಎಸ್ಐಟಿ ಪ್ರಶ್ನೆ ಇಲ್ಲ ಅಂತಿದ್ದ ಸರ್ಕಾರ ಬುದ್ಧಿಜೀವಿಗಳು ಮತ್ತು ಸ್ವಪಕ್ಷೀಯ ಶಾಸಕರ ಒತ್ತಡಕ್ಕೆ ಕೊನೆಗೂ ಬಗ್ಗಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶ ಹೊರಡಿಸಿದೆ. ಯಾವ ಒತ್ತಡಕ್ಕೆ ಮಣಿಯೋದು? ಯಾರು ಒತ್ತಡಕ್ಕೆ ಮಣಿದಿದೆ ಸರ್ಕಾರ? ನ್ಯಾಯ ದೊರಕಬೇಕು ಅನ್ನೋವಂತ ಉದ್ದೇಶದಿಂದನೇ ಮಾಡಿರುವಂತದ್ದು. ವಾದ ಪ್ರತಿವಾದ ವಿವಾದಗಳ ನಡುವೆಯೂ ಕೊನೆಗೂ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ.
ಇನ್ಮುಂದೆ ಎಸ್ಐಟಿ ಕೈಗೆ ಶವಗಳನ್ನ ಹೂತಿಟ್ಟ ಕೇಸ್ ಹಸ್ತಾಂತರವಾಗಲಿದೆ. ತನಿಖೆಯಲ್ಲಿ ಯಾವ್ಯಾವ ಸತ್ಯ ಬಯಲಾಗಲಿದೆ, ಯಾರ ಹೇಳಿಕೆಯಲ್ಲಿ ಸತ್ಯ ಅಡಗಿದೆ ಅನ್ನೋದು ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನುವ ಈ ಒಂದು ಆರೋಪಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸರ್ಕಾರ ಇದೀಗ ಎಸ್ಐಟಿ ರಚನೆ ಮಾಡಿದೆ. ಈಗ ದೂರುದಾರರಿಗೆ ಮೊದಲ ಜಯ ಸಿಕ್ಕಂತಾಗಿದೆ. ಎಸ್ಐಟಿ ಹೆಗಲಿಗೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್. ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ 4 ಅಧಿಕಾರಿಗಳ ತಂಡ. ಧರ್ಮಸ್ಥಳ, ಈ ದೈವನಗರಿ ಇದೀಗ ಮತ್ತೊಂದು ವಿವಾದದ ಕೇಂದ್ರವಾಗಿದೆ. ಧರ್ಮಸ್ಥಳ ಗ್ರಾಮದ ಪರಿಸರದಲ್ಲಿ ನೂರಾರು ಶವಗಳನ್ನ ನಿಗೂಢವಾಗಿ ಹೂತಿಡಲಾಗಿದೆ. ಪೊಲೀಸರ ಮುಂದೆಯೇ ನಾನು ಆ ಶವಗಳನ್ನ ತೆಗೆದು ತೋರಿಸುತ್ತೇನೆ. ಇದೊಂದು ಅನಾಮಧೇಯ ವ್ಯಕ್ತಿಯ ಪತ್ರ ವೈರಲ್ ಆಗ್ತಿದ್ದಂತೆ ಮತ್ತೊಮ್ಮೆ ಕರಾವಳಿಯಲ್ಲಿ ಕಂಪನ ಶುರುವಾಗಿತ್ತು. ಜೂನ್ 22ರಂದು ವಕೀಲರಿಂದ ಬಹಿರಂಗ ಪತ್ರ. ಹೌದು, ಜೂನ್ 22ರಂದು ಬೆಂಗಳೂರು ಮೂಲದ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಸಾರ್ವಜನಿಕರ ಪತ್ರವೊಂದನ್ನು ರಿಲೀಸ್ ಮಾಡಿದ್ರು. 1998ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿದ್ದ ವ್ಯಕ್ತಿಯೋರ್ವ ಕರಾಳ ಸತ್ಯವೊಂದನ್ನು ಜನತೆ ಮುಂದೆ ಬಿಚ್ಚಿಡಲು ಮುಂದಾಗಿದ್ದಾರೆ ಎಂದು ಈ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು. ಮೊದಲಿಗೆ ಈ ಪತ್ರವನ್ನ ಸಾರ್ವಜನಿಕ ವಲಯ ಸುಳ್ಳು ಎಂಬಂತೆ ನೋಡ್ತಿತ್ತು. ಆದರೆ ಈ ಕೇಸ್ಗೆ ಟ್ವಿಸ್ಟ್ ನೀಡಿದ್ದು ಜೂನ್ 27ರಂದು ವಕೀಲರ ತಂಡ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿಯಾದ ಬಳಿಕ. ಜುಲೈ 3ರಂದು ಧರ್ಮಸ್ಥಳ ಠಾಣೆಯಲ್ಲಿ ವಕೀಲರ ದೂರು. ಜುಲೈ 3ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟ ಇದೇ ವಕೀಲರ ತಂಡ ದೂರು ದಾಖಲು ಮಾಡಿತ್ತು. ಅಂದು ಅನಾಮಿಕ ವ್ಯಕ್ತಿಯ ಐಡಿ ಕಾರ್ಡ್ ಕೊಟ್ಟಿದ್ದ ವಕೀಲರು ನಮ್ಮ ಬಳಿ ಇರೋ ಸಾಕ್ಷಿದಾರ ಸತ್ಯ ಹೇಳಲು ಮುಂದಾಗಿದ್ದಾರೆ. ಪಾಪ ಪ್ರಜ್ಞೆಯಿಂದ ಮಣ್ಣಿನಡಿ ಮುಚ್ಚಿಕ್ಕಿರುವ ಸತ್ಯವನ್ನ ಬಯಲು ಮಾಡಲು ರೆಡಿ ಇದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದರು. ಜುಲೈ 11ರಂದು ಕೋರ್ಟ್ನಲ್ಲಿ ಅನಾಮಿಕನ ಹೇಳಿಕೆ. ಜುಲೈ 4ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ವಕೀಲರು ನೀಡಿದ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿತ್ತು. ಜುಲೈ 11ರಂದು ಬೆಳ್ತಂಗಡಿ ಕೋರ್ಟ್ ಮುಂದೆ ಹಾಜರಾದ ಅನಾಮಿಕ ವ್ಯಕ್ತಿ ನ್ಯಾಯಾಧೀಶರ ಮುಂದೆ 1 ಗಂಟೆ 20 ನಿಮಿಷ ಹೇಳಿಕೆ ದಾಖಲಿಸಿತು. ಜೊತೆಗೆ ತಾನು ಈ ಹಿಂದೆ ಶವಗಳನ್ನ ಹೂತಿಟ್ಟಿದ್ದೆ ಎಂದು ಹೇಳಿದ್ದ ಸ್ಥಳದಿಂದ ಹೊರತೆಗೆದಿದ್ದ ತಲೆ ಬುರುಡೆಯನ್ನ ಸಹ ನ್ಯಾಯಾಧೀಶರ ಮುಂದೆ ಇಟ್ಟಿದ್ರು. ಜುಲೈ 16ರಂದು ಬ್ರೈನ್ ಮ್ಯಾಪಿಂಗ್ಗೆ ಪೊಲೀಸರ ಮನವಿ. ಯಾವಾಗ ಅನಾಮಿಕ ವ್ಯಕ್ತಿ ಜಡ್ಜ್ ಮುಂದೆ ಸೆಕ್ಷನ್ 183 ಅಡಿ ಹೇಳಿಕೆ ದಾಖಲಿಸಿದ್ರು, ಅಲ್ಲಿಂದ ಸಾರ್ವಜನಿಕ ವಲಯದಲ್ಲಿ ಜೋರು ಚರ್ಚೆಗಳು ಶುರುವಾದವು. ಜುಲೈ 16ರಂದು ಸಾಕ್ಷಿದಾರನ ಬ್ರೈನ್ ಮ್ಯಾಪಿಂಗ್ಗೆ ಅನುಮತಿ ನೀಡುವಂತೆ ಪೊಲೀಸರು ಕೋರ್ಟ್ ಮೊರೆ ಹೋದರು. ರಾಜ್ಯ ಮಹಿಳಾ ಆಯೋಗವು ಕೂಡ ಎಸ್ಐಟಿ ರಚನೆಗಾಗಿ ಸರ್ಕಾರಕ್ಕೆ ಪತ್ರ ಬರೆಯಿತು. ಜುಲೈ 16ರಂದೇ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಸಿಎಸ್ ದ್ವಾರಕಾನಾಥ್ ನೇತೃತ್ವದ ತಂಡ ಎಸ್ಐಟಿ ತನಿಖೆಗೆ ಆಗ್ರಹಿಸಿತ್ತು. ನಿವೃತ್ತ ನ್ಯಾಯಾಧೀಶರು ಸಹ ಎಸ್ಐಟಿ ರಚನೆಗೆ ಧ್ವನಿಗೂಡಿಸಿದ್ರು. ಆದರೆ ಅಂದು ಸಿದ್ದರಾಮಯ್ಯ ಮಾತ್ರ ಎಸ್ಐಟಿ ರಚನೆಗೆ ಬಿಲ್ಕುಲ್ ಒಪ್ಪಿರಲಿಲ್ಲ. ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರನೂ ಇಲ್ಲ, ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. ಎಸ್ಐಟಿ ಮಾಡಬೇಕು ಅಂತಂದ್ರೆ ಎಸ್ಐಟಿ ಮಾಡ್ತೀವಿ. ಎಸ್ಐಟಿ ರಚನೆಗೆ ಸಿದ್ದರಾಮಯ್ಯ ಹಿಂದೇಟು ಹಾಕ್ತಿದ್ದಂತೆ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕೆವಿ ಧನಂಜಯ್ ಬಹಿರಂಗ ಪತ್ರವೊಂದನ್ನು ಬರೆದಿದ್ರು. ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ತನಿಖೆಗೆ ಕೇರಳ ಸರ್ಕಾರ ಮುಂದಾಗುವಂತೆ ಮನವಿ ಮಾಡಿದ್ರು. ಅಲ್ಲಿ ಜನರು ಹೂತು ಹೋಗಿದ್ರೆ ಅಂಡ್ ಹೂತು ಹೋಗಿರೋ ದೇಹಗಳನ್ನ ಹೊರಗೆ ತೆಗೆದಾಗ ಕೆಲವರು ಕೇರಳ ರಾಜ್ಯದಿಂದಲೂ ಕೂಡ ಇರ್ತಾರೆ. ಸೊ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಈ ಸಾಧ್ಯತೆ ಏನಿದೆ, ಈ ಸಾಧ್ಯತೆ ಬಂದು ಕೇರಳ ಸರ್ಕಾರಕ್ಕೆ ಒಂದು ಆಬ್ಲಿಗೇಷನ್ ಅನ್ನ ಕೊಡುತ್ತೆ. ನೈತಿಕ ಆಬ್ಲಿಗೇಷನ್ ಇರುತ್ತೆ, ಸಾಂವಿಧಾನಿಕ ಆಬ್ಲಿಗೇಷನ್ ಇರುತ್ತೆ. ಏನಂತ ಅಂದ್ರೆ ಕರ್ನಾಟಕ ಸರ್ಕಾರ ಈ ಪ್ರಕರಣದಲ್ಲಿ ನಡೆಸಿರುವಂತಹ ತನಿಖೆಯ ಪಾರದರ್ಶಕತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ತಿಳ್ಕೊಳ್ಳೋದು ಹೇಗೆ, ಮತ್ತೆ ಅದರಲ್ಲಿ ಭಾಗವಹಿಸುವಂತದ್ದು ಅನ್ನೋದಕ್ಕಿಂತ ಅಸಿಸ್ಟ್ ಮಾಡೋದು ಹೇಗೆ? ಮೊದಲು ಎಸ್ಐಟಿ ಪ್ರಶ್ನೆ ಇಲ್ಲ ಅಂತಿದ್ದ ಸರ್ಕಾರ ಬುದ್ಧಿಜೀವಿಗಳು ಮತ್ತು ಸ್ವಪಕ್ಷೀಯ ಶಾಸಕರ ಒತ್ತಡಕ್ಕೆ ಕೊನೆಗೂ ಬಗ್ಗಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶ ಹೊರಡಿಸಿದೆ. ಯಾವ ಒತ್ತಡಕ್ಕೆ ಮಣಿಯೋದು? ಯಾರು ಒತ್ತಡಕ್ಕೆ ಮಣಿದಿದೆ ಸರ್ಕಾರ?
ನ್ಯಾಯ ದೊರಕಬೇಕು ಅನ್ನೋವಂತ ಉದ್ದೇಶದಿಂದನೇ ಮಾಡಿರುವಂತದ್ದು. ವಾದ ಪ್ರತಿವಾದ ವಿವಾದಗಳ ನಡುವೆಯೂ ಕೊನೆಗೂ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಇನ್ಮುಂದೆ ಎಸ್ಐಟಿ ಕೈಗೆ ಶವಗಳನ್ನ ಹೂತಿಟ್ಟ ಕೇಸ್ ಹಸ್ತಾಂತರವಾಗಲಿದೆ. ತನಿಖೆಯಲ್ಲಿ ಯಾವ್ಯಾವ ಸತ್ಯ ಬಯಲಾಗಲಿದೆ, ಯಾರ ಹೇಳಿಕೆಯಲ್ಲಿ ಸತ್ಯ ಅಡಗಿದೆ ಅನ್ನೋದು ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.